ಭಾರತದ ಸಂಸತ್ತಿನ ಸದಸ್ಯರು, ಸಂಸದರು ಎಂಪಿಎಸ್, ತಮ್ಮ ಕರ್ತವ್ಯಗಳನ್ನು ಯಾವುದೇ ಭಯ ಅಥವಾ ಅಡೆತಡೆಯಿಲ್ಲದೆ ನಿರ್ವಹಿಸಲು ಸಂವಿಧಾನವು ಅವರಿಗೆ ಕೆಲವು ವಿಶೇಷ ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ನೀಡಿದೆ. ಇದನ್ನು ಸಂಸದೀಯ ಸೌಲಭ್ಯಗಳು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನದ ವಿಧಿ 105 ಈ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ. ಇದರ ಮುಖ್ಯ ಅಂಶಗಳು ಇಲ್ಲಿವೆ. 1. ವೈಯಕ್ತಿಕ ಹಕ್ಕುಗಳು ಮತ್ತು ರಕ್ಷಣೆಗಳು. ವಾಕ್ ಸ್ವಾತಂತ್ರ್ಯ. ಸಂಸತ್ತಿನ ಒಳಗಡೆ ಯಾವುದೇ ವಿಷಯದ ಬಗ್ಗೆ ಮುಕ್ತವಾಗಿ ಮಾತನಾಡುವ ಹಕ್ಕು ಸದಸ್ಯರಿಗಿದೆ. ಸದನದ ಒಳಗೆ ಅವರು ನೀಡುವ ಹೇಳಿಕೆ ಅಥವಾ ಮತದಾನದ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವಂತಿಲ್ಲ. ಬಂಧನದಿಂದ ರಕ್ಷಣೆ. ನಕ್ಷತ್ರ ಚಿಹ್ನೆ. ಸಂಸತ್ತಿನ ಅಧಿವೇಶನ ನಡೆಯುವ 40 ದಿನಗಳ ಮೊದಲು, ಅಧಿವೇಶನದ ಸಮಯದಲ್ಲಿ ಮತ್ತು ಅಧಿವೇಶನ ಮುಗಿದ 40 ದಿನಗಳ ನಂತರ ಯಾವುದೇ ಸದಸ್ಯನನ್ನು ಸಿವಿಲ್ ಪ್ರಕರಣಗಳಲ್ಲಿ ಬಂಧಿಸುವಂತಿಲ್ಲ. ಗಮನಿಸಿ, ಈ ರಕ್ಷಣೆ ಕೇವಲ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕ್ರಿಮಿನಲ್ ಪ್ರಕರಣಗಳು ಅಥವಾ ಮುನ್ನೆಚ್ಚರಿಕೆ ಬಂಧನ ಪ್ರಿವೆಂಟಿವ್ ಡಿಟೆನ್ಷನ್ ಕಾಯ್ದೆಯಡಿ ಬಂಧಿಸುವುದಕ್ಕೆ ಇದು ಅನ್ವಯಿಸುವುದಿಲ್ಲ. ಸಾಕ್ಷಿ ನೀಡುವಿಕೆಯಿಂದ ವಿನಾಯಿತಿ. ಸಂಸತ್ತಿನ ಅಧಿವೇಶನ ನಡೆಯುತ್ತಿರುವಾಗ ಯಾವುದೇ ಸದಸ್ಯನು ನ್ಯಾಯಾಲಯಕ್ಕೆ ಸಾಕ್ಷಿ ನೀಡಲು ಹಾಜರಾಗುವಂತೆ ಒತ್ತಾಯಿಸುವಂತಿಲ್ಲ. 2. ಸಾಮೂಹಿಕ ಹಕ್ಕುಗಳು. ಸದನದ ಹಕ್ಕುಗಳು. ಸದಸ್ಯರಷ್ಟೇ ಅಲ್ಲದೆ ಇಡೀ ಸದನವು, ಲೋಕಸಭೆ ಅಥವಾ ರಾಜ್ಯಸಭೆ, ಕೆಲವು ಹಕ್ಕುಗಳನ್ನು ಹೊಂದಿದೆ. ಚರ್ಚೆಗಳ ಪ್ರಕಟಣೆ. ಸಂಸತ್ತಿನ ನಡವಳಿಗಳು ಅಥವಾ ವರದಿಗಳನ್ನು ಪ್ರಕಟಿಸುವ ಅಥವಾ ಪ್ರಕಟಿಸದಂತೆ ತಡೆಯುವ ಹಕ್ಕು ಸದನಕ್ಕಿದೆ. ಹೊರಗಿನವರನ್ನು ಹೊರಹಾಕುವುದು. ರಹಸ್ಯ ಸಭೆಗಳನ್ನು ನಡೆಸಲು ಮತ್ತು ಅಪರಿಚಿತರನ್ನು ಅಥವಾ ಅತಿಥಿಗಳನ್ನು ಸದನದಿಂದ ಹೊರಹಾಕುವ ಅಧಿಕಾರ ಸದನಕ್ಕಿದೆ. ಶಿಕ್ಷಿಸುವ ಅಧಿಕಾರ. ಸದನದ ಹಕ್ಕುಗಳಿಗೆ ಚ್ಯುತಿ ತಂದವರಿಗೆ ಅಥವಾ ಸದನಕ್ಕೆ ಅವಮಾನ ಮಾಡಿದವರಿಗೆ, ಸದಸ್ಯರಾಗಿರಲಿ ಅಥವಾ ಹೊರಗಿನವರಾಗಿರಲಿ, ಶಿಕ್ಷೆ ವಿಧಿಸುವ ಅಧಿಕಾರ ಸದನಕ್ಕಿದೆ. ಬಂಧನದ ಬಗ್ಗೆ ಮಾಹಿತಿ. ಒಬ್ಬ ಸದಸ್ಯನನ್ನು ಬಂಧಿಸಿದರೆ ಅಥವಾ ಬಿಡುಗಡೆ ಮಾಡಿದರೆ ಆ ಬಗ್ಗೆ ತಕ್ಷಣವೇ ಸದನದ ಅಧ್ಯಕ್ಷರಿಗೆ, ಸ್ಪೀಕರ್, ಚೇರ್ಮನ್ ಮಾಹಿತಿ ನೀಡಬೇಕು. 3. ಹಕ್ಕುಗಳ ಮಿತಿಗಳು. ಸಂಸದರಿಗೆ ಅಪಾರ ಅಧಿಕಾರವಿದ್ದರೂ ಅವುಗಳು ಸಂಪೂರ್ಣವಾಗಿ ಅತಿರೇಕವಾಗಿರುವುದಿಲ್ಲ. 1. ಸಂವಿಧಾನದ ಚೌಕಟ್ಟು. ಸದಸ್ಯರ ವಾಕ್ ಸ್ವಾತಂತ್ರ್ಯವು ಸಂವಿಧಾನದ ನಿಯಮಗಳಿಗೆ ಮತ್ತು ಸದನದ ಕಾರ್ಯವಿಧಾನಗಳಿಗೆ ಒಳಪಟ್ಟಿರುತ್ತದೆ. 2. ನ್ಯಾಯಾಧೀಶರ ಬಗ್ಗೆ ಚರ್ಚೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನಡವಳಿಕೆಯ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವಂತಿಲ್ಲ, ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆಯನ್ನು ಹೊರತುಪಡಿಸಿ. 3. ಸದನದ ಒಳಗೆ ಮಾತ್ರ. ಈ ರಕ್ಷಣೆಗಳು ಕೇವಲ ಸದನದ ಆವರಣದೊಳಗೆ ಮಾಡಿದ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ. ಸಾರಾಂಶ ಕೋಷ್ಟಕ. ಹಕ್ಕಿನ ಪ್ರಕಾರ. ವಿವರ. ವಾಕ್ ಸ್ವಾತಂತ್ರ್ಯ. ಸದನದ ಒಳಗಿನ ಮಾತುಗಳಿಗೆ ನ್ಯಾಯಾಲಯದ ವಿಚಾರಣೆ ಇಲ್ಲ. ಬಂಧನ ಮುಕ್ತಿ. ಸಿವಿಲ್ ಪ್ರಕರಣಗಳಲ್ಲಿ ಅಧಿವೇಶನದ ಅವಧಿಯಲ್ಲಿ ಬಂಧನವಿಲ್ಲ. ಶಿಸ್ತುಕ್ರಮ. ಸದನದ ನಿಯಮ ಮೀರಿದರೆ ಅಧ್ಯಕ್ಷರು ಸದಸ್ಯರನ್ನು ಅಮಾನತು ಮಾಡಬಹುದು. ರಹಸ್ಯ ಸಭೆ. ಸಾರ್ವಜನಿಕರನ್ನು ಹೊರಗಿಟ್ಟು ಚರ್ಚೆ ನಡೆಸುವ ಅಧಿಕಾರ. ಈ ಹಕ್ಕುಗಳು ಸಂಸದೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಡಿಪಾಯವಾಗಿವೆ. ಸಂಸದರು ಜನಪರವಾಗಿ ಕೆಲಸ ಮಾಡಲು ಈ ರಕ್ಷಣೆಗಳು ಪೂರಕವಾಗಿವೆ.